ನಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ. ನಿನ್ನೆ ನಡೆದುದ ಮತ್ತೆ ಎಂದಿಗೂ ನೆನೆಯಲ್ಲ. ಇದು ಏನು ಬೇಕು ಅದರ ಚಿಂತೆ ಸಾಕು ಅಷ್ಟೇ. ಇಂದು ಏನು. ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಅಲ್ಲಿ ಹೋಗಿ ತೋರಿಸ್ತೀನಿ, ಫುಲ್ ವಿಡಿಯೋ ನೋಡಿ. ಸದ್ಯಕ್ಕೆ ಇವಾಗ ಸ್ಟಾಪ್ ಕೊಟ್ಟಿದ್ದಾರೆ ಕಾಮಧೇನು ಅಂತ ಒಂದು ವೆಜ್ ಹೋಟೆಲ್ ಹತ್ರ. ಈ ಜರ್ನಿಲಿ ತುಂಬ ಸ್ಟೋರೀಸ್ ಇದ್ದಾವೆ, ಎಲ್ಲ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಇವಾಗ ನಾನು KSRTC ಬಸ್ಸಲ್ಲಿ ಹೋಗ್ತಾಯಿದ್ದೀನಿ. ಅದಕ್ಕೂ ಮುಂಚೆ ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ ರೀಚ್ ಆಗೋದು, ಅದನ್ನು ಹೇಳ್ತೀನಿ ನಿಮಗೆ. ಇವಾಗ ಬನ್ನಿ ಹೋಗ್ಬೋದು. ಹೇಳ್ದಂಗೆ ಇಲ್ಲಿಗೆ ಬರೋಕ್ಕೆ ಮುಂಚೆ ನಂದು ಟ್ರೈನ್ನಲ್ಲಿ ಬುಕ್ಕಿಂಗ್ ಇತ್ತು, ಆದರೆ ಟ್ರೈನ್ ಮಿಸ್ ಆಗೋಯ್ತು. ಏನು ಒಂದು 4 ನಿಮಿಷದಲ್ಲಿ ಮಿಸ್ ಆಯಿತು. ಸೊ ಈಗ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಬಂದಿದ್ದ ತಕ್ಷಣವೇ ಸ್ಟಾಪ್ ಕೊಟ್ಟಿದ್ದಾರೆ KSRTC ಅವರು. ಇವಾಗ ನಾವು ಕಾಫಿ ತೊಗೊತಾ ಇದ್ದೀವಿ ಸ್ವಲ್ಪ ಫ್ರೆಶ್ ಆಗೋಕ್ಕೆ. ನಾವು ಟ್ರಾವೆಲಿಂಗ್ ಇಷ್ಟಪಟ್ಟರೆ, ನಾವು ಒಬ್ಬೊಬ್ಬರೇ ಟ್ರಾವೆಲ್ ಮಾಡೋಕ್ಕೂ ಇಷ್ಟಪಟ್ಟರೆ ನಮಗೆ ನಮ್ಮ ಟ್ರಾವೆಲ್ ಜರ್ನಿ ತುಂಬ ಸುಂದರವಾಗಿ ಅದ್ಭುತವಾಗಿರುತ್ತೆ. ಯಾಕಂದರೆ ನೋಡಿ, ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಾಯಿದ್ದೆ, ಆದರೆ ನನ್ನ ಬಸ್ಸಲ್ಲಿ ಯಾರೋ ಚಿಕ್ಕ ಪಾಪು ಸೀಟ್ ಇರಲಿಲ್ಲ ಆ್ಯಕ್ಚುಲಿ ಅವ್ರಿಗೆ. ಸೊ ನಾನು ಪಕ್ಕದಲ್ಲಿ ಕುಳಿಸ್ಕೊಂಡೆ. ಸೊ ಆ ಪಾಪು ಜೊತೆ ಆಟ ಆಡಿಕೊಂಡು ಹಂಗೆ ಮಾತಾಡ್ತಾ ಫಸ್ಟ್ ಆ ಪಾಪು ಮಾತಾಡಿಲ್ಲ, ಆಮೇಲೆ ಸ್ವಲ್ಪ ಮಾತಾಡಿಕೊಂಡು ಇವಾಗ ಪಾಪು ಮಾತಾಡುತ್ತೆ. ಸ್ವಲ್ಪ ಸ್ನ್ಯಾಪಲ್ಲೆಲ್ಲ ಆ ಪಾಪು ಜೊತೆ ಆಟಾಡಿ ಸೊ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ತುಂಬ ಚೆನ್ನಾಗಿತ್ತು ಜರ್ನಿ. ಸೊ ಆಫ್ಟರ್ 5 hours ಜರ್ನಿ ನಾವಿವಾಗ ಚಿತ್ರದುರ್ಗ ರೀಚ್ ಆದ್ವಿ. ನೆಕ್ಸ್ಟು ದಾವಣಗೆರೆ ಬರುತ್ತೆ ಸ್ವಲ್ಪ ಹೊತ್ತಿನಲ್ಲಿ. ಪ್ರತಿ ಕ್ಷಣ ಕಂಡಾಗ ನಿನ್ನನು ಅದೇನು ಏನು ಏನು ಆಗಿದೆ, ಪದೇ ಪದೇ ನನ್ನ ಹೆಜ್ಜೆ ದಾರಿ. ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಆದರೆ ನಾನು ಪ್ರತಿ ಸರಿ ಟ್ರಾವೆಲ್ ಮಾಡೋವಾಗ್ಲೂ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅದೇನೋ ದೇವರೇ ಕಳಿಸಿರ್ತಾರೆ ಏನೋ ಗೊತ್ತಿಲ್ಲ. ಒಬ್ಬರು ಸಿಗ್ತಾರೆ ನನಗೆ ಹೆಲ್ಪ್ ಮಾಡೋಕ್ಕೆ, ಡ್ರಾಪ್ ಮಾಡೋಕ್ಕೆ. ಸೊ ಇವರು ನನಗೆ ಸ್ನೇಹಿತರು ಪರಿಚಯ ಆದರು. ಸೊ ಅವರು ಅವ್ರ ಅಣ್ಣ ಕೈಯಿಂದ ನನ್ನ ಡ್ರಾಪ್ ಮಾಡಿಸಿದ್ರು. ಸೊ ತುಂಬ ಥ್ಯಾಂಕ್ಸು ಅವ್ರಿಗೆ. ಅವ್ರ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಅವ್ರಿಗೆ, ನನ್ನ ಇಷ್ಟು ದೂರ ಡ್ರಾಪ್ ಮಾಡಿದ್ದಕ್ಕೆ ಬಸ್ ಸ್ಟಾಪಿಂದ ಯೂನಿವರ್ಸಿಟಿವರೆಗೂ. ವೆಲ್ಕಮ್ ಬ್ಯಾಕ್. ಈಗ ನಾವೆಲ್ಲ ಹೋಗಿ ಫುಡ್ಡೆಲ್ಲ ತಿಂದು ಇವಾಗ ನೆಕ್ಸ್ಟು ಪೆರೇಡು. ಅವರವ್ರ ಟೀಮ್ ಅವ್ರವ್ರ ಕಾಲೇಜವರು ತಮ್ಮ ಕಲ್ಚರಲ್ ಡ್ರೆಸ್ಸಸ್ ಹಾಕ್ಕೊಂಡು ಕಲ್ಚರಲ್ ಔಟ್ಫಿಟ್ ವೇರ್ ಮಾಡಿ ಇವಾಗ ಪೆರೇಡ್ ಹೋಗ್ತಾ ಇದ್ದಾರೆ. ನೋಡ್ಬೋದು ಮುಂದೆಗಡೆ. ನಮ್ಮ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಬಂದಿದ್ದವರು ನೀರ್ನಳ್ಳಿ ರಾಮಕೃಷ್ಣ ಸರ್. ಇವರು ಚಲನಚಿತ್ರ ನಟರು, ತುಂಬ ಹಲವಾರು ಮೂವೀಸ್ನಲ್ಲಿ ಪಾತ್ರ ಮಾಡಿದ್ದಾರೆ. ತುಂಬ ಒಳ್ಳೆಯ ನಟರು. ತುಂಬ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೂ ನೋಡ್ತಾ ಇದ್ವಿ, ಇವಾಗೂ ಸಹ ಹಲವಾರು ಸಿನಿಮಾದಲ್ಲಿ ನೋಡ್ತಾ ಇರ್ತೀವಿ ಇವ್ರನ್ನ.
ಕೇವಲ ಒಬ್ಬ ಕಲಾವಿದ ಅಂತ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ, ತುಂಬಾ ಟ್ಯಾಲೆಂಟೆಡ್ ಅಂತ ಅಂದ್ರು. ಅದೆಲ್ಲವೂ ನನ್ನ ದೃಷ್ಟಿಯಲ್ಲಿ ಸುಳ್ಳೆ. ನಾನೊಬ್ಬ ನಿಮಿತ್ತ ಮಾತ್ರ ಒಬ್ಬ ಕಲಾವಿದ ಆಗಿದ್ದೆ ಅಷ್ಟೇ. ಯಾಕೆ ನನಗೆ ಲಕ್ಕಿಗೆ, ನನ್ನ ಒಂದು ಹಣೆ ಬರಕ್ಕೆ, ನನ್ನ ಯೋಗಕ್ಕೆ ನನ್ನ ಹಿಂದೆ ಅನೇಕ ಮಹನೀಯರುಗಳು ಸಿಕ್ಕಿದ್ರು ನನಗೆ 70ರ ದಶಕದಲ್ಲಿ. ಹಾಗೂ ಇವತ್ತು ನಮ್ಮ ಜೊತೆ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಸಹ ಇದ್ದರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ. ತುಂಬ ಹೆಮ್ಮೆ ಆಯಿತು ಮತ್ತು ತುಂಬ ಖುಷಿ ಆಯಿತು ಸಹ ಇವ್ರನ್ನೆಲ್ಲ ನಾನು ಇಂದು ನೋಡೋದಕ್ಕೆ ತುಂಬ ಖುಷಿ ಆಯಿತು. ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ಇವಾಗ ಡಿನ್ನರ್ ಟೈಮು, ಎಲ್ಲರೂ ಲೈನಾಗಿ ಊಟ ಮಾಡೋಕ್ಕಿದ್ದಾರೆ. ಯಾರ್ಯಾರು ತಟ್ಟೆ ತಂದಿಲ್ವೋ ಅವರೆಲ್ಲ ಒಂದೇ ತಟ್ಟೆಯಲ್ಲಿ ಇಬ್ಬಿಬ್ಬರು ತಿಂತಾ ಇದ್ದಾರೆ. ನನ್ನೂ ಸೇರಿಸಿ ಎಲ್ಲ ಇಬ್ಬಿಬ್ಬರು ತಿಂತಾ ಇದ್ದಾರೆ. ಗೈಸ್, ಡಿನ್ನರ್ ಎಲ್ಲ ಆಯಿತು. ಸೊ ನಮಗೆ ಗೆಸ್ಟ್ ರೂಮ್ ಕೊಟ್ಟಿರೋದು ಇದೆ. ಗೆಸ್ಟ್ ರೂಮು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಗೆಸ್ಟ್ ರೂಮ್ ಮಾತ್ರ ತುಂಬ ದೊಡ್ಡದಾಗಿದೆ ನೋಡಿ. ಸೊ ನೋಡಿಸ್ತೀನಿ ಬನ್ನಿ. ಒಂದೇ ಗೆಸ್ಟ್ ರೂಮಲ್ಲಿ 3 ಹಾಲು, ಒಳ್ಳೆ ಮನೆ ಇದ್ದಂಗಿದೆ. ಏನೋ ಮಾಡ್ತಾವ್ರೆ, ಫಿಲ್ ಮಾಡ್ತಾ ಇದ್ದಾರಲ್ಲ ಫಾರ್ಮ್ಸ್ನ. ಇಲ್ಲ ಬ್ರೋ, ರಾಮಯ್ಯ ಯೂನಿವರ್ಸಿಟಿ. ಹೌದಾ? ಹಾಂ. ಇಲ್ಲೆಲ್ಲಿ ನಿಮ್ಗೆ ಹೋಟೆಲ್ ಮಾಡಿದ್ದಾರೆ? ಇಲ್ಲಿ ಗೆಸ್ಟ್ ಹೌಸ್ ಅಂತ ಇದೆಯಲ್ಲ ಅಲ್ಲಿ. ಹೌದಾ? ಇಲ್ಲಿ ಗೆಸ್ಟ್ ಹೌಸ್. ಹಾಂ. ಸೊ ಗೈಸ್, ಇವಾಗ ಈ ಫಸ್ಟ್ ಡೇ ಇನಾಗ್ರೇಷನ್ ಪ್ರೋಗ್ರಾಮ್ ಎಲ್ಲ ಆಯಿತು. ಇವಾಗ ಮತ್ತೆ ನಮ್ಮ ಗೆಸ್ಟ್ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ 4 ದಿನ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲಂತೂ ಕ್ಯಾಂಪಸ್ಸು. ಸೊ ಹೊಸ ಫ್ರೆಂಡ್ನ ಮೀಟ್ ಮಾಡಿಸ್ತಾ ಇದ್ದೀನಿ, ರಜನಿಕಾಂತ್ ಅಂತ ಇವ್ರ ಹೆಸರು. ತುಂಬ ಬಂದಿದ್ದೀನ ಈ ಸರಿನೂ ಒಂದು ಸೇಮ್ ಥಿಂಗ್, ಒಬ್ಬ ಬಂದಿದ್ದೀನಿ. ಲಾಸ್ಟ್ ಟೈಮ್ ಹುಬ್ಳಿಗೆ ಹೋದಾಗ ಒಬ್ಬನೇ ಇದ್ದೆ. ಸೊ ಇವಾಗ ಒಬ್ಬನೇ ಬಂದಿದ್ದೀನಿ. ಸೊ ಇವ್ರು ನಮ್ಮ ಜೊತೆ ಇರ್ತಾರೆ. ಹೋಗ್ತಾ ನೋಡೋಣ. ಇನ್ನು ಡೇ ಲೈಟ್ ಔಟ್ ಆಗೋವರೆಗೂ ಇನ್ನು ಏನದು ಲಂಚ್ ಅಲ್ಲ, ಇದು ಇನ್ನು ಡಿನ್ನರ್ ಎಲ್ಲ ಇದೆ. ನೋಡೋಣ ಏನಾಗುತ್ತೆ. ಕೀಪ್ ವಾಚಿಂಗ್.